ನಾನು ಬರೀ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ, ಆ ಇನ್ಪುಟ್ನ ಕೊಡೋದಕ್ಕೆ ಅಂತ ನಾನು ಸೋಲ್ತಾ ಇರ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ನಾನು ಮಾಡಬೇಕಾಗಿದ್ದದ್ದು ಏನಪ್ಪ ಅಂತಂದರೆ, ಅದಕ್ಕೆ ಬೇಕಾಗುವಂಥ ಇನ್ಪುಟ್ಟಿಗೆ ಬೇಕಾಗುವಂಥ ಎಷ್ಟು ಬಡ್ಜೆಟ್ ಆಗುತ್ತೆ ಅನ್ನುವಂಥದ್ದು ಫ್ರೇಮ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಸ್ನೆಸ್, ಆ ಬಿಸ್ನೆಸ್ಸಿಗೆ 50 ಲಕ್ಷ ಬೇಕು ಅಂತಂದರೆ ನನ್ನ ಹತ್ರ 1 ಲಕ್ಷ ಇದೆ ಅಂತಂದರೆ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. 10 ಲಕ್ಷ ಇದ್ದಾಗಲೂ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. 50 ಲಕ್ಷ ರೆಡಿ ಮಾಡಾದ್ಮೇಲೆ ಅದಕ್ಕೆ ಸ್ಟಾರ್ಟ್ ಮಾಡಬೇಕು. 50 ಲಕ್ಷದ ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನುವಂಥ ಮಾರ್ಗ ಗೊತ್ತಿದ್ರೆ ಮಾತ್ರ ಸ್ಟಾರ್ಟ್ ಮಾಡಬೇಕು. ಅದ್ರದ್ದು ಬ್ಲೂ ಪ್ರಿಂಟು, ಅದ್ರದ್ದು ರೋಡ್ ಮ್ಯಾಪ್ ಎಲ್ಲ ತಿಳ್ಕೊಂಡೇ ನೀವು ಸ್ಟಾರ್ಟ್ ಮಾಡಬೇಕು. World's best strategist. King of deal closure. Highest paid consultant. Smart entrepreneur. International speaker. Unique author. ಹಾಯ್ ಸರ್, ಹೌ ಆರ್ ಯು ಡೂಯಿಂಗ್ ಟುಡೇ? ಮತ್ತೆ ಹೇಗಿದ್ದೀರಿ? ಹೇಗಿತ್ತು ನಿಮ್ಮ ಬಿಸ್ನೆಸ್ ಟ್ರಿಪ್? ನಡೀತಾನೆ ಇದೆ ಬಿಸ್ನೆಸ್ ಟ್ರಿಪ್. ನಿಮ್ದು ಯಾವಾಗಲೂ ಬಿಸಿ ಆ್ಯಂಡ್ ಇಟ್ಸ್ ಅಮೇಸಿಂಗ್ ಟು ಬಿ ಬಿಸಿ. ಸೊ ನಿಮಗೆ ಸ್ವಲ್ಪ ಕ್ವೆಶನ್ಸ್ ಇದೆ ಸರ್ ಇವತ್ತು. ಒಬ್ಬ ಟೋಟಲ್ ಲಾಸ್ ಆಗಿರೋ ಬಿಸ್ನೆಸ್ ಮ್ಯಾನ್ ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿಲ್ವೋ, ಅದಕ್ಕೆ ಬೇಕಿದ್ದ ಸ್ಟ್ರಾಟಜಿ ಏನು? ಮೇನ್ ಕೀ ಸ್ಟೆಪ್ಸ್ ಏನು? ಅಂದರೆ ಒಬ್ಬ ಟೋಟಲ್ ಲಾಸ್ ಆಗಿರುವಂಥ ವ್ಯಕ್ತಿ ಮತ್ತೆ ಇನ್ನೊಂದು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಹೇಗೆ ಮಾಡಬೇಕು, ಒಂದು ಸ್ಟ್ರಾಟಜಿ ಏನು ಅನ್ನೋದು ನಿಮ್ಮ ಪ್ರಶ್ನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನಿದ್ದೀನಿ. ಮೊದಲನೇ ವಿಚಾರ ಅದು. ಎರಡನೇ ವಿಚಾರ ಏನಪ್ಪ ಅಂತ ಹೇಳ್ತು ಅಂದರೆ, ಅವನು ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಫಸ್ಟು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು 4 ಸರಿ ತಪ್ಪು ಮಾಡಿದೆ. ನಾನೇನು ಅಂದ್ಕೊಂಡೆ ಅಂದರೆ, ನಾನೇನೋ ಬಿಸ್ನೆಸ್ ಮಾಡ್ತಿದ್ದೀನಿ, ಈ ಬಿಸ್ನೆಸ್ ಅಲ್ಲ ಅಂದರೆ ಇನ್ನೊಂದು ಬಿಸ್ನೆಸ್ ಮಾಡೋಣ, ಆ ಬಿಸ್ನೆಸ್ ಅಲ್ಲ ಅಂದರೆ ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೆ. ಬಟ್ ಅಲ್ಟಿಮೇಟ್ ಟ್ರೂತು ನನಗೆ ಗೊತ್ತಾಗಿದೆ 4th ಬ್ಯಾಂಕ್ರಪ್ಸಿ ಆದಮೇಲೆ. ಸೊ ನನ್ನ ಸ್ಕಿಲ್ನ ನಾನು ಪ್ರಪಂಚಕ್ಕೆ ತೋರಿಸ್ತೇನೆ ಅಥವಾ ನನ್ನ ವ್ಯಾಲ್ಯೂನ ನಾನು ಪ್ರಪಂಚಕ್ಕೆ ಕೊಡ್ದೇನೆ, ನಾನು ಏನೇ ಮಾಡೋಕ್ಕೋಯ್ತು ಅಂತಂದ್ರೂ ಅದು ಸಕ್ಸಸ್ ಆಗೋದು ತುಂಬ ಕಷ್ಟ ಅಂತ. ಸೊ ಯಾರು ಟೋಟಲ್ ಲಾಸ್ ಆಗಿರ್ತಾರೆ ಅಂಥವ್ರಿಗೆ ನನ್ನ ಅಡ್ವೈಸ್ ಏನಪ್ಪ, ಅಡ್ವೈಸ್ ಅಂದರೆ ತಪ್ಪಾಗುತ್ತೆ, ನನ್ನ ಒಂದು ಸಜೆಷನ್ ಏನಪ್ಪ ಅಂತ ಹೇಳೋದಾದರೆ, ಫಸ್ಟ್ ನಿಮ್ಮಲ್ಲಿರುವಂಥ ಸ್ಕಿಲ್ ಏನು. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಯಿತು ಅಂದರೆ ಯಾಕೆ ಆ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ? ಏನೋ ಒಂದು ಪ್ರಾಡಕ್ಟ್ ಮಾಡ್ತಿರ್ತೀರಾ. ಫಾರ್ ಎಕ್ಸಾಂಪಲ್, ಯು ಆರ್ ಡೂಯಿಂಗ್ ಎ ಜ್ಯುವೆಲರಿ ಬಿಸ್ನೆಸ್, ಆರ್ ಯು ಆರ್ ಡೂಯಿಂಗ್ ಎ ಫೋಟೋಗ್ರಫಿ ಬಿಸ್ನೆಸ್, ಆರ್ ಯು ಆರ್ ಡೂಯಿಂಗ್ ಎ ಸಾಫ್ಟ್ವೇರ್ ಬಿಸ್ನೆಸ್, ಏನಾದರೂ ಬಿಸ್ನೆಸ್ ಆಗಿರ್ಬೋದು. ಯಾವುದೋ ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತೀರ, ಆ ಬಿಸ್ನೆಸ್ಸಲ್ಲಿ ನೀವು ಫ್ಲಾಪ್ ಆಗಿದ್ದೀರಾ ಅಂತ ಹೇಳಿದ್ರೆ, ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಸ್ಕಿಲ್ ಇರುತ್ತೆ ನಿಮ್ಮ ಹತ್ರ. ಆ ಸ್ಕಿಲ್ ಇಟ್ಕೊಂಡೆ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀರ. ಫಸ್ಟ್ ಆ ಸ್ಕಿಲ್ನ ಇಡೀ ಪ್ರಪಂಚಕ್ಕೆ ತೋರಿಸೋದು ಅಂತ, ಅಂದರೆ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಸ್ಕಿಲ್ನ. ಇದು ಕಾಮನ್ ಆಗಿ ಅನ್ನಿಸ್ತಾ ಇದೆ, ಯಾಕೆಂದರೆ ಎಲ್ಲ ವಿಡಿಯೋದಲ್ಲೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಏನಪ್ಪ ಯಾವಾಗಲೂ ಅದನ್ನೇ ಹೇಳ್ತಾನೆ, ನಿಮ್ಮ ಸ್ಕಿಲ್ನ ತೋರಿಸಿ ಅಂದರೆ ಹೇಗೆ ನಮ್ಮ ಸ್ಕಿಲ್ನ ತೋರಿಸೋದು ಅಂತ. ನಿಮ್ಮ ಕಾಂಪಿಟೇಟರ್ ಅಥವಾ ನಿಮ್ಮ ಸಬಾರ್ಡಿನೇಟ್ ಯಾರು ಲಾಸ್ ಆದಾಗ ನಿಮ್ಮ ಜೊತೆ ಯಾರು ಇರ್ತಾರೆ ಅಂಥವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಕೊರತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೀನಿ, ಫ್ಯಾಬ್ರಿಕೇಷನ್ ಕಂಪ್ನಿಗೆ ನಾನು CEO ಆಗಿ ಮಾಡ್ತಾ ಇದ್ದೀನಿ, ಆ್ಯಸ್ ಎ ಸ್ಟ್ರಾಟಜಿಸ್ಟಾಗಿ ಸೈನ್ ಹಾಕಿದ್ದೀನಿ. ಸೊ ಆ ಕಂಪ್ನಿಗೆ ಬೇಕಾಗುವಂಥ ಅವಶ್ಯಕತೆ ಏನು ಅನ್ನುವಂಥದ್ದು, ಅವ್ರನ್ನ ನನ್ನ ಕಾಂಪಿಟೇಟರ್ ಅಂತ ಅಂದ್ಕೊಳ್ಳೋಣ. ನಾನು ಅದೇ ಥರ ಬಿಸ್ನೆಸ್ ಮಾಡಿದ್ದೀನಿ, ನಾನು ಲಾಸ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅವ್ರು ನನ್ನ ಕಾಂಪಿಟೇಟರ್ ಅಂತಂದರೆ, ನಾನು ರೀಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಕಂಪ್ನಿಗೆ ಸಪೋರ್ಟ್ ಕೊಡ್ತಾ ಹೋಗೋಣ. ನನ್ನ ಸುತ್ತ ಇರುವಂಥ ಕಾಂಪಿಟೇಟರ್ಗಳಿಗೆ ನಾವು ಸಪೋರ್ಟ್ ಕೊಡ್ತಾ ಹೋಗೋಣ. ಅವರಿಗೆ ನಾವು ಬಿಸ್ನೆಸ್ನ ನಮ್ಮ ಟ್ಯಾಲೆಂಟಿಂದ ನಾವು ತೋರಿಸ್ತಾ ಹೋಯ್ತು ಅಂದರೆ ವ್ಯಾಲ್ಯೂ ಕ್ರಿಯೇಷನ್ ಆಗ್ತಾ ಹೋಗುತ್ತೆ. ಬಿ ಎ ಕನ್ಸಲ್ಟೆಂಟ್ ಫಾರ್ ದೆಮ್ ಆ್ಯಂಡ್ ಮೇಕ್ ಸಮ್ ಮನಿ, ದೆನ್ ಯು ಕ್ಯಾನ್ ಕಮ್ ವಿತ್ ಅನ್ ಅಡ್ವಾನ್ಸ್ಮೆಂಟ್. ಯಾಕೆ ನೀವು ಸೋತಿರ್ತೀರಾ ಅಂತ ಹೇಳ್ತು ಅಂದರೆ, ನಾನು ಒಂದು ಕ್ಲಿಯರಾಗಿ ಹೇಳ್ತೀನಿ, ಆ ಬಿಸ್ನೆಸ್ಸಿಗೆ ಬೇಕಾಗುವಂಥ ಸಮಗ್ರವಾದಂಥ ಇನ್ಪುಟ್ಸ್ನ ನೀವು ಕೊಟ್ಟಿರಲ್ಲ. ಅದನ್ನು ನೀವು ಕರೆಕ್ಟಾಗಿ ಕೊಟ್ಟಿತ್ತು ಅಂತಂದರೆ ಸೋಲಾಗ ಸಾಧ್ಯನೇ ಇಲ್ಲ. ಇವತ್ತು ನಾನು ಒಂದು 18 ಬಿಸ್ನೆಸ್ಸಲ್ಲಿ ನಾನು ಸೋತಿದ್ದೀನಿ ಅಂತಂದರೆ, ನನ್ನ ಕಂಪ್ನಿಗೆ ನಾನು ಇನ್ಪುಟ್ನ ಪ್ರಾಪರಾಗಿ ಕೊಟ್ಟಿರಲ್ಲ. ನಾನು ಏನೇನೋ ತಪ್ಪುಗಳನ್ನ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ನನ್ನ ಕೈನಲ್ಲಿ ಅದನ್ನು ಕೊಡುವಷ್ಟು ಶಕ್ತಿ ಇರಲ್ಲ ಅಥವಾ ಸಾಮರ್ಥ್ಯ ಇರಲ್ಲ. ನಾನು ಬರೀ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ, ಇನ್ಪುಟ್ನ ಕೊಡೋದಕ್ಕೆ ಅಂತ ನಾನು ಸೋಲ್ತಾ ಇರ್ತೀನಿ. ಸೊ ಅಂಥ ಸಂದರ್ಭದಲ್ಲಿ ನಾನು ಮಾಡಬೇಕಾಗಿದ್ದದ್ದು ಏನಪ್ಪ ಅಂತಂದರೆ, ಅದಕ್ಕೆ ಬೇಕಾಗುವಂಥ ಇನ್ಪುಟ್ಟಿಗೆ ಬೇಕಾಗುವಂಥ ಎಷ್ಟು ಬಡ್ಜೆಟ್ ಆಗುತ್ತೆ ಅನ್ನುವಂಥದ್ದು ಫ್ರೇಮ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್, ಈಗ ಒಂದು ಬಿಸ್ನೆಸ್, ಆ ಬಿಸ್ನೆಸ್ಸಿಗೆ 50 ಲಕ್ಷ ಬೇಕು ಅಂತಂದರೆ ನನ್ನ ಹತ್ರ 1 ಲಕ್ಷ ಇದೆ ಅಂತಂದರೆ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. 10 ಲಕ್ಷ ಇದ್ದಾಗಲೂ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. 50 ಲಕ್ಷ ರೆಡಿ ಮಾಡಾದ್ಮೇಲೆ ಅದಕ್ಕೆ ಸ್ಟಾರ್ಟ್ ಮಾಡಬೇಕು. 50 ಲಕ್ಷ ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನುವಂಥ ಮಾರ್ಗ ಗೊತ್ತಿದ್ರೆ ಮಾತ್ರ ಸ್ಟಾರ್ಟ್ ಮಾಡಬೇಕು. ಅದ್ರದ್ದು ಬ್ಲೂ ಪ್ರಿಂಟು, ಅದ್ರದ್ದು ರೋಡ್ ಮ್ಯಾಪ್ ಎಲ್ಲ ತಿಳ್ಕೊಂಡೇ ನೀವು ಸ್ಟಾರ್ಟ್ ಮಾಡಬೇಕು. ಅದನ್ನು ತಿಳ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಬಂಡವಾಳ ಬೇಕೋ ಅಷ್ಟು ಬಂಡವಾಳನ ಹೊರಗಡೆಯಿಂದ ಅರ್ನ್ ಮಾಡಿ, ದೆನ್ ಯು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ನೀವು ಅದನ್ನೆಲ್ಲ ಮಾಡ್ತಾ ನಿಮ್ಗೆ ಬೇರೆ ಮಾಹಿತಿಗಳು ಬಂತು ಅಂದರೆ, ಬೇರೆ ಇನ್ಪುಟ್ಸ್ಗಳು ಬಂತು ಅಂದರೆ, ಬೇರೆದೇನು ಮಾಡಬೇಕು ಅಂತ ಯು ಕ್ಯಾನ್ ಗೋ ವಿತ್ ದಟ್. ಓಕೆ, ಗೋ ವಿತ್ ದ ಫ್ಲೋ, ಡೋಂಟ್ ಗೋ ವಿತ್ ಟ್ರೆಡಿಷನ್. ನಾನು ಇದು ಮಾಡಿದ್ದೀನಿ, ಇದನ್ನೇ ಮಾಡಬೇಕು ಅನ್ನೋ ಹಠ ಬೇಡ. ನೀವು ಅದನ್ನು ಮಾಡ್ತಾ ಇನ್ನೂ ಏನೋ ಸ್ಕಿಲ್ ಕಲ್ತ್ಕೊಂಡು ಅದಕ್ಕಿಂತ ಅಡ್ವಾನ್ಸ್ಮೆಂಟ್ ಏನಾದರೂ ಮಾಡೋದಿತ್ತು ಅಂತಂದರೆ ಯು ಗೋ ವಿತ್ ದಟ್.